ಹಾಯ್ ಕಮಲಿ ಅವರೇ. ಸರ್ ನೀವ್ಯಾವಾಗ ಬಂದ್ರಿ? ನಾನು ನೀವು ಫೋನಲ್ಲಿ ಮಾತಾಡ್ತಿದ್ದೀರಲ್ಲ ಆಗ. ಹೌದು, ಯಾರ ಜೊತೆ ಮಾತಾಡ್ತಿದ್ದು? ಅಣ್ಣ ಎಂತವ ಸರ್? ಅಣ್ಣ ಏನ? ಅಂದ್ರೆ ಸರ್ ಮಾರಾಪುರದಾಗೆ. ಕಮಲಿ ಅವರೇ, ಆರ್ ಯು ಓಕೆ? ಸರ್ ಸರ್ ನೀವೆಲ್ಲ ಕುತ್ಕೊಂಡಿರಿ, ನಾನು ಹೋಗಿ ತಿಂಡಿ ಹಾಕೊಂಬರ್ತೀನಿ. ಕಮಲಿ ಅವರೇ, ಏನು ಬೇಡ, ನಂದಾಯ್ತು, ನೀವು ಕೂತ್ಕೊಳ್ಳಿ. ಅಣ್ಣ ಅಜ್ಜಿ ಚಮಟೆ ನಾವೆಲ್ಲ ಯಾಕೆ ಕೇಳು ನಿಂಗೆ ಅಲ್ವಾ? ಬಿಡು ಬಿಡು, ನೀನ್ ಅಲ್ಲೇ ಆರಾಮಾಗಿದ್ಯಾ ಅನ್ಸುತ್ತೆ. ಬಿಡು ಬಿಡು. ಕಮಲಿ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸರ್. ಆರ್ ಯು ಆಲ್ ರೈಟ್ ಅಂತ ಕೇಳಿದಾಗ ಆಗ್ಲೇ ಹ್ಞೂ ಅಂದ್ರಲ್ಲ, ಅದು ಸುಳ್ಳು. ಸರ್ ಹಂಗೇನಿಲ್ಲ, ನಾನು ಚೆಂದಾಗೇ ಇವ್ನಿ. ನಿಜವಾಗ್ಲು? ದಿಟ್ಟವಾಗ್ಲು ಸರ್. ಹಾಗಾದ್ರೆ ನಾನೀಗ ಗುಡ್ ನ್ಯೂಸ್ ಹೇಳ್ಬೋದು. ಗುಡ್ ನ್ಯೂಸಾ? ಏನ್ ಸರ್? ನೀವು ಗೆಸ್ ಮಾಡೋದಕ್ಕೂ ಆಗಲ್ಲ. ಅದೇನು ಹೇಳಿ ಸರ್. ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಹುಡುಗಿ ಈ ಥರ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಯೋಚನೆ ಮಾಡುವಂಥ ಕ್ಯಾರೆಕ್ಟರೇ ಅಲ್ಲ. ನಿಮ್ಮ ಮನಸ್ಸಲ್ಲಿರೋ ಸಂಕಟ ಎಲ್ಲ ಕ್ಲಿಯರ್ ಆಗಬೇಕು. ಸರ್ ನನಗೆ ಯಾವ ಸಂಕಟ ಸರ್? ಅನಿಕಾ, ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದೆ ಅಜ್ಜಿ ಅಜ್ಜಿ ಅಜ್ಜಿ. ಬ್ಯಾಡ ಮುದ್ಕಿ, ನಿನ್ನ ಕೈಯಲ್ಲಿ ಓಡಕ್ಕಾಗಲ್ಲ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿದ್ರೆ ತಗ್ಲಾಕೊಂಡು ಊಟ ತಂದ್ಕೊಡೋ ಎಕ್ಸ್ಟ್ರಾ ಡ್ಯೂಟಿ ಹಾಕಿದ್ಯಾ. ಇನ್ನು ಏನೇನು ಡ್ಯೂಟಿ ಇದೆಯೋ. ನೀವಿನ್ನ ಚೆನ್ನಾಗಿದ್ದೀರಾ? ಏನದು? ಊಟ ಅಣ್ಣ. ಸರಿ, ಬೇಗ ಹೋಗಿ, ಬೇಗ ಬಾ. ಸರಿ ಸರಿ. ಏನು ಡೀಲ್ ರಾಣಿ ನೋಡಕ್ ಬಂದ್ಯಾ? ಇನ್ನೇ ನಿಮ್ಮನ್ನ ನೋಡಕ್ ಬರಕ್ಕಾಗತ್ತಾ? ಲೇ, ನಿನ್ನೆ ನೀನು ಸಿಕ್ಕಾಕೋಬೇಕಿತ್ತು, ಕೊಬ್ಬಿಳಿಸ್ತಿದ್ದೆ. ಬೇಡ ಬೇಡ, ಊಟ ಕೊಡಕ್ ಬಂದೆ ಯಾಕೋ. ಸರಿ ಸರಿ ಹೋಗು, 5 ನಿಮಿಷ ಅಷ್ಟೇ. ಆಯ್ತಕ್ಕ, 5 ನಿಮಿಷ. ಅಕ್ಕ ನೀವೇನು ತಲೆ ಕೆಡ್ಸ್ಕೊಬಿಡಿ, 5 ನಿಮಿಷ. ನಾನು ನಿನ್ ತಮ್ಮ ಇದ್ದಂಗೆ. ಸರಿ ಸರಿ ಹೋಗು, 5 ನಿಮಿಷ ಅಷ್ಟೇ, ಅಷ್ಟ್ರಲ್ಲಿ ಬರ್ಬೇಕು. ಆಯ್ತಾಯ್ತು. ಅಲ್ಲ, ಒಂದು ಫ್ಯಾನ್ ಹಾಕಿಸ್ಬಾರ್ದ ಈ ಗೌರ್ಮೆಂಟ್ ಅವರು? ಬನ್ನಪ್ಪ, ಅಯ್ಯಪ್ಪ ದೇವ್ರೆ. ಏಯ್ ಗೂಬೆ, ಏನ್ ಹಂಗ್ ನೋಡ್ತಾ ಇದ್ದೆ ಒಮ್ಮನ್ನ? ನಾನು ಇಲ್ಲೇ ನಿಂತಿದ್ದೀನಿ, ಕೊಡು ಕ್ಯಾರಿಯರು. ಹೆಂಗಿದ್ಯಾ? ಕೊಡಲೆ ಬಾಯಿ ಬಿಚ್ಕೊಂಡು. ಹೆಂಗಿದ್ಯಾ? ಏನ್ ಚೆನ್ನಾಗಿ ಇರ್ತೀಯ ಬಿಡು. ತಗೋ ಬಿಸ್ಲರಿನ ಅಲ್ಲಿಡು. ಕೈ ತೊಳೆ ಅಲ್ವಾ? ಕೊಡ್ಲೆ. ಬಾಯ ತೊಳೆದೇ ತಿಂತೀಯ. ಅದೇ ಹೋಟ್ಲ ತಂದ. ಅಯ್ಯೋ, ಅವ್ನ್ ಕೆಟ್ಟಾಗ ಮಾಡಿರ್ತಾನೆ. ನೆನ್ನೆ ಅವನ ಹೋಟ್ಲಲ್ಲಿ ಪರೋಟ ತಿಂದಿದ್ದಕ್ಕೇನೆ ಪೊಲೀಸವ್ರ ಕೈಲಿ ತಗಲಾಕಳ್ದೆ ಓಡ್ ಬಂದೆ. ಇಲ್ಲ ಅಂದ್ರೆ ನಿಂತರ ತಗಲಾಕೊಂಡ್ಬಿಡ್ತಾ ಇದ್ದೆ. ಸುಮ್ಮನೆ ತಂದಿರೋದನ್ನ ತಿನ್ನು. ಸುಮ್ಮನೆ ಹಂಗೆ ಫ್ಲೋಲಿ ಹೇಳ್ದೆ ಹಾಗೆ. ಪ್ಲೀಸ್ ತಿನ್ನಜ್ಜಿ. ದೇವ್ರೆ, ಏನೋ ನೀವು ತಂದ್ಕೊಟ್ಟಿದ್ದು ನಾವು ತಿನ್ಬೇಕು. ಹೆಂಗೈತ್ ನೋಡು.
Why the hell did you guys come here? ಲಾಕಪ್ ಅಲ್ಲಿ ಇದ್ರು ಇಂಗ್ಲಿಷ್ ಕಮ್ಮಿ ಆಗಿಲ್ಲ ನೋಡೋದು ನಿಂಗೆ. ನೀವ್ ಯಾಕೆ ಬಂದ್ರಿ ಅಂದೆ. ಹಾ ಅರ್ಥ ಆಯ್ತು ನಾವು ಈಗ ಇಂಗ್ಲಿಷ್ ಮೀಡಿಯಮೇ. ಏನೋ ಪಾಪ ಹುಡುಗಿ ಅರೆಸ್ಟ್ ಆಗೋಳೆ, ನೋಡ್ಕೊಂಡು ಹೋಗಮ್ಮ ಅಂತ ಬಂದ್ವು. ನಮ್ದಾಗ ಈಟೊಂದು ದಿಮಾಕ. ನಾವು ಬಂದ್ರೇನೆ ಹಿಂಗೆ, ಇನ್ ಕಮಲಿ ಏನಾನ ಬಂದಿದ್ರೆ ಒಳ್ಳೇದಾಯ್ತು ಬುಡ್ಲ ಸಂಬು, ಇವಳೊಬ್ಳೆ ಇಲ್ಲೇ ಕೊಳಿಲಿ, ಯಾರುವೆ ನೋಡಕ್ ಬರೋದು ಬೇಡ. ಲೇ ಅನಿಕಾ, ನಮ್ ಕಮಲಿ ಒಳ್ಳೆ ಬುದ್ಧಿ ಇರೋದಕ್ಕೆ ಅವಳೇ ನಿನಗೋಸ್ಕರ ಬಟ್ಟೆ ತಿಂಡಿ ಎಲ್ಲ ಕೊಟ್ ಕಳ್ಸವಳೆ. ನಂಗೇನು ಬೇಕಾಗಿಲ್ಲ, ತಗೊಂಡು ಹೋಗ್ತಾ ಇರು. ನಿಂಗೆ ಇದಕ್ಕೆ ಏನಂತಾರೆ ಹೇಳು? ಇನ್ನೇನು ಕೊಬ್ಬು ಅಂತಾರೆ. ಸರಿ ಬುಡ್ಲ ಸಂಬು, ತಂದಿರೋದ್ನೆಲ್ಲ ತಗೊಂಡ್ ಹಂಗೆ ಹೋಗುಮ್ಮ. ಕಮಲಿ ಏನನ್ನ ಕೇಳಿದ್ರೆ ಅನಿಕಂಗೆ ಇದ್ಯಾವ್ದು ಬ್ಯಾಡ್ವಂತೆ, ಜೈಲಲ್ಲಿರೋ ಊಟನೇ ಸ್ಯಾನೆ ರುಚಿಯಾಗಿದ್ಯಂತೆ ಅಂತ ಹೇಳುಮ್ಮ. ನಡಿ. ದಟ್ ಈಸ್ ಆಲ್. ಬಾ. ಅಯ್ಯೋ ಅದೇನೋ ಬಟ್ಟೆನು ತಿಂಡಿ ತಗೊಂಡವ್ರೆ, ತಗೋ. ಇಲ್ಲ ಅಂದ್ರೆ ಕೊಳಕ್ ಬಟ್ಟೆಲ್ಲ ಇರ್ಬೇಕಾಗತ್ತೆ. ಕರಿಯವ್ರನ್ನ. ನಂಗಿ ನಂಗಿ ಎಸ್ ಇಟ್ಬಿಟ್ಟು ಹೋಗು. ಏನ ಸರಿಯಾಗಿ ಕೇಳಿಸ್ತಿಲ್ಲ. ಬಟ್ಟೆ ಮತ್ತೆ ತಿಂಡಿ ಇಟ್ಬಿಟ್ಟು ಹೋಗು ಅಲ್ಲೇ. ಬಂದ್ಲು ಕಣವೇ ದಾರಿಗೆ. ಅದೆಲ್ಲ ಆಗಕ್ಕಿಲ್ಲ, ಸಾರಿ ಕೇಳು. ವಾಟ್? ಅಯ್ಯೋ ಮೊದ್ಲೇ ಹೊಟ್ಟೆ ಎಸ್ಕೊಂಡಿದ್ಯಾ, ಹೊಟ್ಟೆ ಸೀದೈತೆ. ಸಾರಿ ಕೇಳು, ತಪ್ಪೇನಿಲ್ಲ. ಸರಿ, ಸಾರಿ, ಇಟ್ಟು ಹೋಗು. ಮನ್ಸಂಗ್ ಏಟೆ ಅಹಂಕಾರ ಇದ್ರು ಹೊಟ್ಟೆ ಹಸು ಮುಂದೆ ಯಾವುದನ್ನು ತೋರ್ಸಕ್ಕಾಗಕ್ಕಿಲ್ಲ. ಇನ್ನಾನ ಇವಳಿಗೆ ಒಳ್ಳೆ ಬುದ್ಧಿ ಬಂದು ಸರಿ ಹೋದ್ರೆ ಸಾಕು. ಐ ಹೋಪ್ ಸೊ. ಅಪ್ಪಯ್ಯ, ಈಗ ಹೆಂಗಿದ್ದೀರಾ? ಹೋಗಿದ್ದ ಜಾಗದಾಗೆ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿ ಆಯ್ತಾ? ನೀವು ಯಾವಾಗಪ್ಪಯ್ಯ ಮೊದಲು ನಂಗಾಗದು? ನಾನು ಅಂಬಿ. ಏನಪ್ಪಯ್ಯ? ಅವಳಲ್ಲಿ ನನ್ನ ಮಗಳು. ನಾನು ಇಲ್ಲೇ ಇವನಲ್ಲ ಅಪ್ಪಯ್ಯ. ಇನ್ನೊಬ್ಳು.
ಹಂಪಿ ಬಗ್ಗೆ ಕೇಳ್ತಿದ್ದೀರಾ ಅಪ್ಪಯ್ಯ? ಅವಳನ್ನ ಇರು ಅಂತ ಅದ್ ಏಟ್ ಕೇಳ್ಕೊಂಡ್ರು ಇರ್ಲಿಲ್ಲ ಅಪ್ಪಯ್ಯ. ಅವಳು ಹೊಂಟೋದ್ಲು. ಕಮ್ಲಿ, ಯಾರು ಹೊಂಟೋಗಿದ್ದು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಮಗಳು ಓ, ಆ ಅನಿಕಾನ? ಅಲ್ಲ ಮಾವಯ್ಯ, ಅವಳು ಏಟ್ ಟೆಪ್ ಮಾಡೋಳು ಗೊತ್ತಾ? ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಕೆ ಅಲ್ಲ ಜೈಲಾಗ ಹಾಕಿರೋದು. ಅವಳು ನಮ್ ಸರೋಜಕ್ಕನ್ ಕೊಂದವಳೆ. ಅವಳಿಗೆ ಇನ್ನೂ ಶಿಕ್ಷೆ ಆಗ್ಬೇಕು. ಕಮ್ಲಿ, ತಕ್ಕ ಚಂದ್ರು ಮಾವಯ್ಯಂಗೆ ಊಟ ತಿನ್ಸು. ಊಟ ಮಾಡಿ, ನಾವತ್ತೀನಿ. ಅಲ್ಲ, ಒಂದವ್ರನ್ನ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಯಾರವರು? ನೋಡಿದ್ರೆ ಹೇಗನ್ನಿಸ್ತು? ಯಾರೋ ನಿನ್ನ ಉಡ್ಸಕ್ ಬಂದವ್ರೆ ಅನ್ಸ್ತು. ಅದು ನಿಜಾನೇ. ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಯಾರು ನಿಮ್ಮ ಮನೆಯಿಂದ ಬರಲ್ವಾ? ಅಲ್ಲ, ನೀನು ಅಷ್ಟು ದೊಡ್ಡ ತಪ್ಪು ಮಾಡಿ ಬಂದಿದ್ಯಾ ಇಲ್ಲಿಗೆ? ಅಂದ್ರೆ ನನ್ಗಿಂತ ಡೇಂಜರಾ ನೀನು? ನೀ ಎಲ್ಲನೂ ತಿಳ್ಕೊಬೇಕಾ? ನಿಮ್ದು ಎಷ್ಟಿದ್ಯೋ ಅದನ್ನ ನೋಡ್ಕೊಳ್ಳಿ. ಅಯ್ಯ, ಏನೋ ಪಾಪದ ಹುಡುಗಿ ಉಪದೇಶ ಮಾಡೋಣ ಅಂದ್ರೆ ನನ್ಗೆ ಉಲ್ಟಾ ಹೊಡಿತಿಯಲ್ಲ ನೀನು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನಿಮ್ಮ ಮನೆಯಿಂದ ಬಂದ್ರೇನು ಬರ್ದಿದ್ರೇನು. ಬೇಬಿ, ಬೇಬಿ, ಹಾಗೆಲ್ಲ ಕೂಗ್ಬಾರ್ದು ಇಲ್ಲಿ. ಅಶು, ನನ್ನ ಮಗಳು ಅನಿಕಾ ಇದ್ದಾಳೆ ಇಲ್ಲಿ. ಬೇಬಿನ ಇದು? ಏನ್ ಬಾಯ್ ನಿಮ್ದು? ಈಗಷ್ಟೇ ಹೇಳಿದ್ರಿ ನಮ್ಮ ಮಾಮ್ ಬಂದಿದ್ದಾರೆ. ಮಾಮ್, ಮಾಮ್, I'm here. I'm here, ಮಾಮ್. ಮಾಮ್, ಅಯ್ಯ, ಮಾಮ ಮಾಮ ಅಂತಿದ್ಯಾ? ಅದ್ಯಾವುದೋ ಯಂಗಿಸಿನ ವಾಯ್ಸ್ ಕೇಳಿಸ್ತಾ ಇದೆ. ಅಯ್ಯೋ, ಮಾಮ ಅಲ್ಲ, ಮಾಮ್, ನನ್ನ ತಾಯಿ. ಓ, ಹಂಗೊಂಡು ಮೊಟ್ಟೆ ಮಾಮಂದ್ರೆ ಮಮ್ಮಣ್ಣ. ವಾವ್, ನನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಬೇಬಿ, ಏನ್ರಿ ಇದು? ನನ್ನ ಮಗಳಲ್ಲಿದ್ದಾಳೆ, ಅವಳ ಹತ್ರ ಮಾತಾಡ್ಬೇಕು ನಾನು. ಸರಿ, ಬೇಗ ಬರ್ಬೇಕು, ಗಲಾಟೆ ಮಾಡಬೇಡಿ. ಸರಿ ಬೇಬಿ, 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 how are you? ಆಯ್ಬಾರ್ದು. ಮತ್ತೆ ಮಾಡ್ತೀನಿ. ಅದೇನ್ ನೆಟ್ವರ್ಕು ಏನಪ್ಪ, ನಾವು ಮಾತಾಡ್ಬೇಕು ಅಂದಾಗೆ ಸಿಗಲ್ಲ. ಹಲೋ ಸರ್. ಹಲೋ ಕಮಲಿ ಅವರೇ. ಏನೋ ಗೊಣ ಗೊಣ ಅಂತ ಬೈಕತ್ತಾ ಇದ್ದೀರಾ? ಹಾ, ನಿಮ್ಮನ್ನ ಮತ್ತೆ ನೆಟ್ವರ್ಕ್ನ ಅನ್ಕಂಡೆ. ಮೇಷ್ಟ್ರು ಬುದ್ಧಿ ಎಲ್ಲೋಯ್ತದೆ ಹೇಳಿ, ಬೈಕಳದೆಯ. ಓಹೋ, ಮತ್ತೆ ನೀವು ಮೇಸ್ಟ್ರು ಅನ್ನೋದಕ್ಕೆ ಶುರು ಮಾಡಿದ್ರಾ? ಮತ್ತೆನಾ? ಹಾ, ಒಂದಷ್ಟು ದಿನ ಮೇಸ್ಟ್ರ ಅಂತ ಕೂಗ್ತಿದಿರಲ್ಲ. ಓ, ಅಂಗಡಿ ಇರ್ಬೇಕು. ನಾನು ನಿಮ್ಗೆ ಫೋನ್ ಟ್ರೈ ಮಾಡ್ತಿದ್ದ. ನಾನುವೇ ಸರ್. ಹಾ, ಗೊತ್ತಾಯ್ತು, ಹೇಳಿ. ನೀವೇ ಹೇಳಿ. ಸಾರಿ. ಹಾ, ಪದೇ ಪದೇ ಹೇಳ್ಬೇಕಾ? ನಿಮ್ಗೆ ಅದೇ ಖುಷಿ ಅಂದ್ರೆ ಸಾರಿ. ಅಯ್ಯೋ ಸರ್, ನಾನ್ ಸಾರಿ. ನೀವ್ಯಾಕೆ ಸಾರಿ? ನೀವ್ಯಾಕೆ ಕೇಳಿದ್ರೋ
ಅದೇ ಕಾರಣಕ್ಕೆ. ಸುಮ್ಮನೆ ಹಿಂಗೆ ನಾನು ಹೇಳ್ದಂಗೆ ಹೇಳ್ತಿದ್ರೆ ಅಷ್ಟೇ. ಏನ್ ಮಾಡ್ತೀರಾ? ಬಿಟ್ಟೋಗ್ಬಿಡ್ತೀನಿ. ಅಯ್ಯೋ, ಏನೋ ಫ್ಲೋ ಅಲ್ಲಿ ಹಳ್ಳಿ ಭಾಷೆ ಬಂತು. ಸಾರಿ, ಐ ಆಮ್ ಸೋ ಸಾರಿ ಕಮಲಿ ಅವರೇ. ಸುಮ್ಕೆ ಮಾತ್ಕೊಂಡ್ ಅನ್ಬೇಡಿ ಸರ್. ಸರಿ ಸರಿ, ಇನ್ಯಾವತ್ತೂ ಹಾಗನ್ನಲ್ಲ. ಕಮಲಿ ಅವರೇ, ಎಲ್ಲಿದ್ದೀರಾ? ಇದೇನ್ ಸರ್ ಹಿಂಗೆ ಹೇಳ್ತೀರಾ? ಈಟೊತ್ನಾಗ ಇನ್ ಎಲ್ಲಿರ್ತೀನಿ? ಮನ್ಯಾಗೆ. ಬೇಗ ಮೇಲ್ ಬನ್ನಿ, ಟೆರೆಸ್ಗೆ. ಯಾಕೆ ಸರ್? ಬನ್ನಿ ನೀವು ಬೇಗ. ನಾನು ಕೆಳಗಿವ್ನಿ ಅಂತ ನಿಮ್ಗೆ ಗೊತ್ತಾಯ್ತು ಸರ್? ನಾನು ಬೇಜಾರು ಮಾಡ್ಕೊಂಡ್ರೇನೆ ಗೊತ್ತಾಗತ್ತಂತ. ಅದ್ರ ಮುಂದೆ ಇದು ಯಾವುದು ಮಹಾ? ಬನ್ನಿ. ಸರಿ ಸರ್. ಕಮಲಿ ಅವರೇ, ಬಂದ್ರಾ? ಸರ್, ನಾನ್ ಬಂದೆ. ಅದೇ ನೀವಿಲ್ಲಿಲ್ವಲ್ಲ? ನೀವು ನನ್ನ ಹುಡುಕ್ತಾ ಇದ್ದೀರಾ? ಹ್ಞೂ, ಮತ್ತೆ ನೀವು ಬಂದಿದ್ದೀರೇನೋ ಅಂತ ಹೆಂಗ್ ಉಸಿರು ಬಿಗಿ ಇಟ್ಕೊಂಡು ಓಡ್ ಬಂದೆ ಗೊತ್ತಾ? ಹೇ, ನಿಧಾನ ನಿಧಾನ, ಉಸಿರು ಬಿಡಿ, ಆರಾಮಾಗಿ ಉಸಿರಾಡಿ. ನಾನು ನಮ್ಮನೆ ಟೆರೆಸ್ ಅಲ್ಲಿ ಇದ್ದೀನಿ. ಮತ್ತ್ಯಾಕ್ ಸರ್ ನನ್ನ ಮ್ಯಾಕ್ ಬರಕ್ಕೆ ಹೇಳಿದ್ರಿ? ಮ್ಯಾಕ್ ಬರೋದ್ ಮಾತ್ರ ಅಲ್ಲ, ಒಸಿ ಮ್ಯಾಕ್ ನೋಡಿ. ನೋಡಿದ ತಕ್ಷಣ ಏನ್ ಫೀಲ್ ಆಯ್ತು? ಖುಷಿ ಆಯ್ತು ಸರ್. ಖುಷಿ ಖುಷಿ ಆದ್ರೆ ರಿಷಿ ಇದ್ದಾನೆ ಅಂತ ಅರ್ಥ. ಈ ಚಂದ್ರ ಅಲ್ಲಿಂದ ನಿಮ್ಮನ್ನ, ಇಲ್ಲಿಂದ ನನ್ನ ನೋಡ್ತೀಯಾನೆ. ಅವನ್ಗೆ ನಾನೇನೋ ಒಂದ್ ಕೊಡ್ತೀನಿ, ಅವನ್ ನಿಮಗ್ ಡೆಲಿವರಿ ಮಾಡ್ತಾನೆ. ಡೆಲಿವರಿನಾ? ಹಾ. ಇದನ್ನ ನಮ್ಮ ಹುಡುಗಿ ಕೊಡಪ್ಪ. ಕಮಲಿ ಅವರೇ, ತಗೊಂಡ್ರ? ನೀನ್ ಇದೇ ಟೈಮಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣ. ಇವತ್ತಿದೆ ನಿನ್ಗೆ ಹಬ್ಬ. ಏಯ್, ಎಲ್ಲೋ ಹೋಗ್ತೀಯ? ನಿಂತ್ಕೋ, ಇಲ್ಲಾಂದ್ರೆ ಚುಚ್ಚು ಬಿಡ್ತೀನಿ. ಏಯ್, ನಾನು ಬರ್ತೀನಿ ಅಂತ ಮುಂಚೆನೆ ಗೊತ್ತಿತ್ತಾ? ಅಯ್ಯೋ, ನೀನಾ? ಏಯ್, ನಾನಲ್ದ ಇನ್ಯಾರು? ಏನಾಗಿದೆ ನಿಂಗೆ? ಅದು ನಾನು ಬೇರೆ ಯಾರೋ ಅನ್ಕೊಂಡೆ ಅಣ್ಣ. ಬೇರೆ ಯಾರ್ಯಾರೋ ಬರೋದಕ್ಕೆ ನಮ್ಮ ಮನೆ ಏನ್ ಬಸ್ ಸ್ಟ್ಯಾಂಡಾ? ಅದು ಬಿಡು, ನೀನೇನು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಕಮಲಿ ಅವ್ರ ಹತ್ರ ಮಾತಾಡಿದೆ. ಓ, ಏನದ್ಲು? ಸಪ್ತಪದಿಗೆ ಸಮ್ಮತಿ ಅಂದ್ರು. ವಾರೆ ವಾ, ಅದೇ ಅನ್ಕೊಂಡೆ, ಈ ಲವ್ ಬರ್ಡ್ಸು ಕಿತ್ತಾಡೋ ಜಾತಿನೇ ಅಲ್ವಲ್ಲ ಅಂತ. ನೀನೇ ಮುಂಗೋಪಿ. ಪಾಪ ಕಮಲಿ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡೆ. ಏನೋ ಗೊತ್ತಿಲ್ಲದೆ ಮಾಡ್ಕೊಂಡಪ್ಪ, ಅದಕ್ಕೆ ಸಾರಿನೂ ಕೇಳಾಯ್ತು. ಈಗ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ ರಚನಾ. ನಾವು ಪ್ರೀತಿಸಿದವರು ನಮ್ಮ ಬದುಕಿಗೆ ಪರ್ಮನೆಂಟ್ ಆಗಿ ಬರ್ತಾರೆ ಅನ್ನೋ ಖುಷಿ
ಹೇಗಿರುತ್ತೆ ಗೊತ್ತಾ? ಇಡೀ ಪ್ರಪಂಚನೇ ನಮ್ಮ ಕೈಗೆ ಸಿಗ್ದಂಗಾಗತ್ತೆ. ಏಯ್, ಎಲ್ಲಿ ಕಳ್ದೋದೆ? ಏನಿಲ್ಲ. ಸರಿ, ಹೋಗಿ ಮಲ್ಕೋ. ಹಾ, ಬಾಗ್ಲು ಭದ್ರ, ಕಳ್ಳ ಬಂದಾನು. ಓಕೆ. ಆಮೇಲೆ ಕೂಗ್ ನನ್ನ ಕರಿಬೇಡ. ಅತ್ತೆ, ಮಾವ, ಅತ್ತೆ. ಚಿಕ್ಕವ ಯಾಕೆ ಹಿಂಗ್ ಹೋಗ್ತಾವ್ರೆ? ಮಾವ, ಅತ್ತೆ, ಮಾವ. ಏನು ಊರ್ಮಿಳಾ? ಇಂಥ ಅನ್ಯಾಯ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಯಾವತ್ತೋ ನಾನು ನನ್ನ ಮಗಳನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೊಟ್ಟೋಗ್ತಿದ್ದೆ. ಊರ್ಮಿಳಾ, ಏನಾಯ್ತು? ಈಗಷ್ಟೇ ಬೇಬಿನ ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಮನುಷ್ಯತ್ವ ಇದೆಯೋ ಇಲ್ವೋ ಅನ್ನೋ ಡೌಟ್ ಬರ್ತಿದೆ ನನಗೆ. ನಮ್ ಬೇಬಿನ ನಿಮ್ಮ ಮೊಮ್ಮಗಳೇ ತಾನೆ. ಕಮ್ಲಿನ್ ಮಾತ್ರ ನಿಮ್ ತಲೆ ಮೇಲೆ ಹೊತ್ಕೊಂಡು ತಿಳ್ಕಾಡ್ತಿದ್ದೀರಾ. ಊರ್ಮಿಳಾ, ಒಂದು 5 ನಿಮಿಷ ಇವತ್ತಿನ ನಿನ್ನ ಮಗಳ ಪರಿಸ್ಥಿತಿಗೆ ಯಾರು ಏನ್ ಕಾರಣ ಅಂತ ಯೋಚನೆ ಮಾಡು. ಆಗ ನೀನ್ ಇಷ್ಟು ಕೋಪದಿಂದ ಮಾತಾಡಲ್ಲ. ಮತ್ತೆ ನಿಮ್ಗೆ ಬರೀ ಕೋಪ ಅಂತ ಅನಿಸ್ತಿದ್ಯಾ? ಈಗಲೂ ಅವಳನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ದೇವ್ರೆ, ನಾನು ಏನ್ ತಪ್ಪು ಮಾಡಿದೆ? ಆ ದೇವ್ರೆ ನಮ್ಗೆ ಯಾಕಿಂತ ಅನ್ಯಾಯ ಮಾಡ್ತಿದ್ದಾನೆ? ಇದನ್ನ ಅನ್ಯಾಯ ಅನ್ಕೋಬೇಡ. ಅವಳು ಮಾಡಿರೋ ತಪ್ಪಿಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಅನ್ಕೋ. ಅವಕಾಶ ಏನು ಬೇಕಾಗಿಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ನ ಮಗಳನ್ನ ಆಚೆ ಕರ್ಕೊಂಡ್ಬಂದಿ ಅವಳಿಗೆ ಬೇಲ್ ಕೊಡ್ಸಿ ಪ್ಲೀಸ್. ಅವಳು ಮಾಡಿರೋದು ಕೊಲೆ, ಅದಕ್ಕೆ ಬೇಲ್ ಸಿಗಲ್ಲ. ಅತ್ತೆ, ನೀವು ಅನ್ನಪೂರ್ಣ ಮಹಾಜನ್, ನೀವು ಮನ್ಸು ಮಾಡಿದ್ರೆ ಖಂಡಿತ ಸಿಗುತ್ತೆ ಅತ್ತೆ. ಅವಳಿಗೆ ಬೇಲ್ ಸಿಗುತ್ತೆ, ಅವಳು ಆಚೆ ಬರ್ತಾಳೆ. ಪ್ಲೀಸ್ ಅತ್ತೆ, ಈಗಾದ್ರೂ ಮನೆ ಅವಳು ಆಚೆ ಕರ್ಕೊಂಡ್ಬನ್ನಿ.